ಮೇಡಮ್, ಮೊನ್ನೆ ನಡೆದಂಥ ಗಣಿಯಲ್ಲಿ ಸಾವನ್ನಪ್ಪಿದ 7 ಜನ ಸಾವನ್ನಪ್ಪಿದ್ದು. ಫಸ್ಟ್ ರಿಯಾಕ್ಷನ್ ಏನು? ಅಪಘಾತ ಆಗಬಾರ್ದಾಗಿತ್ತು, ಆಗಿದೆ. ಅದಕ್ಕೆ ನಮಗೂ ಇದಿದೆ, ಬೇಜಾರಿದೆ. ಈ ಅಕ್ರಮ ಗಣಿಗಾರಿಕೆ ಎಷ್ಟು ದಿನದಿಂದ ನಡೀತಾ ಇದೆ ಅನ್ನೋದು ಮಾಹಿತಿ? ಇದು ಅಕ್ರಮ ಗಣಿಗಾರಿಕೆ ಅಲ್ಲ, ಗಣಿಗುತ್ತಿಗೆ ಕೊಟ್ಟಿದ್ದೀವಿ. 2005 ಕೊಟ್ಟಿದ್ದೀವಿ. 30 ವರ್ಷದ ತನಕ ಇದೆ. 2015ಗೆ ಮತ್ತು 20 ವರ್ಷಕ್ಕೆ ರಿನ್ಯೂವಲ್ ಆಗಿದೆ. ಅದು 2035ವರೆಗೂ ಲೀಸ್ ಇದೆ. ಅಲ್ಲ ಮೇಡಮ್, ಈ ದುರಂತ ನಂತರವೇ ಕೆಲವೊಂದು ಲೈಸೆನ್ಸ್ಗಳನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಅದಕ್ಕೂ ಮುಂಚೆ ಇಲಾಖೆಗೆ ಏನಾದರೂ ಮಾಹಿತಿ ಇತ್ತಾ? ದುರಂತ ಅಲ್ಲ, ಅಲ್ಲಿ ಗಣಿ ಸುರಕ್ಷತಾ ಕ್ರಮಗಳನ್ನ ಅವರು ವಹಿಸಿರಲಿಲ್ಲ. ಅವ್ರ ನಿರ್ಲಕ್ಷ್ಯತೆಯಿಂದ, ಗಣಿ ಮಾಲೀಕರ ನಿರ್ಲಕ್ಷ್ಯತೆಯಿಂದ ಅಪಘಾತ ನಡೆದಿದೆ. ಅದಕ್ಕೆ ನಾವು ಕ್ರಮ ವಹಿಸ್ತಾ ಇದ್ದೀವಿ. ಒಂದು ಕಡೆ ಹೇಳ್ತಾ ಇದ್ದಾರೆ ಮೇಡಮ್, ಪ್ರಭಾವಿಗಳ ಒತ್ತಡಕ್ಕೆ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ರು ಅನ್ನೋ. ಯಾವ ಪ್ರಭಾವಿಗಳ ಒತ್ತಡ ಯಾವುದೂ ಇಲ್ಲ ನಮಗೆ. ಅವಾಗವಾಗ ನಾವು ಇನ್ಸ್ಪೆಕ್ಟು ಮಾಡ್ತಿದ್ವಿ. ಅವರಿಗೆ ಒಂದು 15 ದಿನದ ಹಿಂದೆ ಕೂಡ ನಾನು ಇನ್ಸ್ಪೆಕ್ಟ್ ಮಾಡಿ ಗಣಿ ಮಾಲೀಕರನ್ನ ಸಭೆ ಕರೆದು ಅವರಿಗೆ ಸುರಕ್ಷತಾ ಕ್ರಮ ವಹಿಸಿ ಅಂತ ಕೂಡ ಅವರಿಗೆ ಸೂಚನೆ ಕೊಟ್ಟಿದ್ದೇನೆ. ಆದ್ರೂ ಅಪಘಾತ ಆಗಿದೆ. ಅದಕ್ಕೋಸ್ಕರ ಏನು ಕ್ರಮ ವಹಿಸಬೇಕು ಅದಕ್ಕೆ ಕ್ರಮ ವಹಿಸ್ತಾ ಇದ್ದೀವಿ. ಇದು ಸರ್ಕಾರದ ಬೊಕ್ಕಸ ಲೂಟಿ ಆಗ್ತಾ ಇದ್ರು ಇಲಾಖೆ ಅಲ್ಲೂ ಒಂದು ಕಡೆ ಕಣ್ಣು ಮುಚ್ಚಿಕೊಳ್ತಾ ಇದೆಯಾ ಅನ್ನೋಂಥ ಪ್ರಶ್ನೆ ಸಾಗಿರೋ. ಈ ಬೊಕ್ಕಸಕ್ಕೆ ಹೈಯೆಸ್ಟ್ ರೆವಿನ್ಯೂ ಈಗ ಏನು ಇನ್ಸಿಡೆಂಟ್ ಆಗಿದೆ, ಅವರೇನೆ ಸರ್ಕಾರಕ್ಕೆ ರೆವಿನ್ಯೂ ಕಟ್ತಾ ಇದ್ದಾರೆ, ರಾಯಲ್ಟಿ ಕಟ್ಟಿದ್ದಾರೆ. ಆದರೆ ಇದು ಕಾರ್ಮಿಕರು ಕೆಲಸ ನಡೆಸೋ ಟೈಮಲ್ಲಿ ಅವರು ಹೆಲ್ಮೆಟ್ಟು ಅದನ್ನು ಹಾಕೋಬೇಕಿತ್ತು. ಅದು ನಿರ್ಲಕ್ಷ್ಯತೆ ವಹಿಸಿದ್ದಾರೆ. ಆದರೆ ಅದಕ್ಕೆ ಈಗ ಕ್ರಮ ಏನಾಗಬೇಕೋ ಅದು ವಹಿಸ್ತಾ ಇದ್ದೀವಿ. ಅಂದರೆ ಈ ಗಣಿ ಮಾಲೀಕರ ವಿರುದ್ಧ ಯಾವ ರೀತಿ ಕ್ರಮ ತಗೋಬೋದು? ಸಸ್ಪೆಂಡೇ ಮಾಡ್ತಾ ಇದ್ದೀವಿ. ಎಲ್ಲ ಕ್ವಾರಿಗಳನ್ನೂ 2 ಕ್ವಾರಿಗಳನ್ನೂ ಸಸ್ಪೆಂಡ್ ಮಾಡ್ತಾ ಇದ್ದೀವಿ. ಉಳಿದ ಸುತ್ತಮುತ್ತ ಯಾವ ಕ್ಲಸ್ಟರ್ಲಿದ್ದಾವೆ ಅಷ್ಟು ಕ್ವಾರಿಗಳು ಕೂಡ ನಾವು ಸಸ್ಪೆಂಡ್ ಮಾಡ್ತಾ ಇದ್ದೀವಿ. ಅದೇ ಪ್ರತಿ ಒಂದು ದುರಂತದ ಬಳಿಕ ಇಲಾಖೆ ಹೇಳುತ್ತೆ ಕ್ರಮ ತೆಗೆದುಕೊಳ್ತೀವಿ ಅಂತ. ಅದಕ್ಕಿಂತ ಮುಂಚಿತವಾಗಿ ಅಧಿಕಾರಿಗಳು ಯಾವ ಕ್ರಮ ತಗೊಳ್ತಾ ಇರ್ತೀವಿ. ನಾವು ಆವಾಗವಾಗ ನೋಟಿಸ್ ಇಶ್ಯೂ ಮಾಡ್ತೀವಿ. ಆವಾಗವಾಗ ಅವ್ರಿಗೆ ಏನೇನು ಕ್ರಮ ವಹಿಸಬೇಕು ಅದನ್ನು ಸೂಚನೆ ಕೊಡ್ತಾ ಇದ್ದೀವಿ. ಕೊಡ್ತಾ ಇದ್ದಾಗ ಆ ಟೈಮಲ್ಲಿ ಅಪಘಾತ ನಡೆದಾಗ ಆ ಟೈಮಲ್ಲಿ ಅವರು ಅಲ್ಲಿ ಇದ್ದುಬಿಟ್ಟು ನೋಡ್ಕೋಬೇಕು. ನಾವು ಹೋದಾಗ ಎಲ್ಲನೂ ಸುರಕ್ಷತೆ ವಹಿಸಿರ್ತಾರೆ. ಎಲ್ಲ ಟೈಮಲ್ಲೂ ಅದು ಹೇಳಕ್ಕೆ ಆಗಲ್ಲ ಅಲ್ಲ, ನಾವು ಇರೋದಕ್ಕಾಗೋದಿಲ್ಲ ಅಲ್ಲ. ಹಾಗಾಗಿ ಅಂದರೆ ಸ್ಥಳೀಯರು ಹೇಳ್ತಾ ಇದ್ದಾರೆ ಮೇಡಮ್, ಅಲ್ಲಿ ಕಾರ್ಮಿಕರ ಜೀವಕ್ಕಿಂತ ಈ ಕ್ವಾರಿ ಮಾಲೀಕರಿಗೆ ಜಾಸ್ತಿ ಸಪೋರ್ಟು ಇಲಾಖೆ ಇಲ್ಲ. ಆ ಥರ ನಾವು ಎಲ್ಲರ ಸುರಕ್ಷತೆಯೂ ನಾವು ನಮ್ಮ ಕನ್ಸರ್ನ್ ಇದೆ. ಎಲ್ಲರಿಗೂ ಅಷ್ಟು ಕನ್ಸರ್ನ್ ಇಲ್ಲ ಅಂತಂದರೆ ನಾವು ಮೀಟಿಂಗ್ ಕರೆದು ಅವರಿಗೆಲ್ಲ ಸೂಚನೆ ಕೊಡ್ತಾ ಇರಲಿಲ್ಲ. ಅದು ಪ್ರೊಸೀಡಿಂಗ್ಸ್ ಕೂಡ ಮಾಡ್ಕೊಂಡಿದ್ದೇವೆ ನಾವು. ಅಂದರೆ ಇದು ಕೇವಲ ಕ್ವಾರಿ ಮಾಲೀಕರ ನಿರ್ಲಕ್ಷ್ಯ ಅಥವಾ ಅಧಿಕಾರಿಗಳ ವೈಫಲ್ಯವೋ ಅಂತ ಪ್ರಶ್ನೆ ಸಾಗಿಲ್ಲ. ಇದು ಕ್ವಾರಿ ಮಾಲೀಕರು ನಾವು DGMS ಪರ್ಮಿಷನ್ ಕೂಡ ನಾವು ಅಲ್ಲಿವರೆಗೂ DGMS ಪರ್ಮಿಷನ್ ಬರಲಿಲ್ಲ ಅಂದರೆ ನಾವು ಪರ್ಮಿಷನ್ನೇ ಕೊಡೋದಿಲ್ಲ, ಕೆಲಸ ಮಾಡಲಿಕ್ಕೆ ಪರ್ಮಿಷನ್ನೇ ಕೊಡಲ್ಲ. ಅವ್ರ ಕಾರ್ಮಿಕರು ಸುರಕ್ಷಿತವಾಗಿರಬೇಕು ಅಂತಲೇ ನಾವು ಆ ಪರ್ಮಿಷನ್ ತೊಗೊಳ್ಳಿ ಅಂತ ಅಂದ್ಬಿಟ್ಟು ಅಲ್ಲಿ ತನಕ ಅವ್ರಿಗೆ ಯಾರಿಗೂ ಗಣಿ ಗುತ್ತಿಗೆ ಅವರಿಗೆ ಈವನ್ ಗುತ್ತಿಗೆ ಇದ್ದರೂ ಕೂಡ ಅವರಿಗೆ ಪರ್ಮಿಷನ್ ಕೊಡ್ತಾ ಇಲ್ಲ ನಾವು.